ಈ ವಿಡಿಯೋದಲ್ಲಿ ನಾವು ಅರೇಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಡೆಫಿನೇಷನ್ ನೋಡಿದ್ರೆ, ಸೊ ಅರೇ ಇಸ್ ದ ಕಲೆಕ್ಷನ್ ಆಫ್ ಮಲ್ಟಿಪಲ್ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ಅ ಸಿಂಗಲ್ ವೇರಿಯಬಲ್. ಅರೇದಲ್ಲಿ ಒಂದು ಸಿಂಗಲ್ ವೇರಿಯಬಲ್ ಒಳಗಡೆ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು. ನಾವು ಇದುವರೆಗೆ ನೋಡ್ತಾ ಇದ್ದಲ್ಲ ಪ್ರಿಮಿಟಿವ್ ಡೇಟಾ ಟೈಪ್, ಒಂದು ವೇರಿಯಬಲ್ ಒಳಗಡೆ ಒಂದು ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ರಿ ಇದುವರೆಗೆ. ಬಟ್ ಇವಾಗಿಂದ ನಾವು ಅರೇಸ್ ಅಲ್ಲಿ ಸೊ ಒಂದು ವೇರಿಯಬಲ್ ಒಳಗಡೆ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು. ಓಕೆ, ಸೊ ಅದು ನಂಬರ್ ಆಗಿರ್ಬೋದು, ಸ್ಟ್ರಿಂಗ್ ಆಗಿರ್ಬೋದು, ಬೂಲಿಯನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಡೇಟಾ ಟೈಪ್ ಆಗಿರ್ಬೋದು. ಸೊ ಎಲ್ಲಾ ತರ ಡೇಟಾನು ನಾವು ಸ್ಟೋರ್ ಮಾಡ್ಬೋದು. ಅಂಡ್ ಇನ್ನೊಂದು ಏನಂದ್ರೆ, ಇಲ್ಲಿ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತೀರಾ, ಇಲ್ಲಿ ಇಂಡೆಕ್ಸ್ ಕೂಡ 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, ಅರೇಸ್ ಅಂತ, ಅರೇಸ್ ಡೆಮೋ ಡಾಟ್ ಜೆಎಸ್. ಅಂಡ್ ಇಲ್ಲಿ ಒಂದು ವೇರಿಯಬಲ್ ಕೊಡ್ತೀನಿ, ಲೆಟ್ ಎ ಈಕ್ವಲ್ ಟು. ಸೊ ಅರೇಸ್ ನೀವು ಯಾವಾಗಾದ್ರೂ ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರ್ ಮಾಡ್ಬೇಕಂದ್ರೆ ಒಂದು ಸ್ಕ್ವೇರ್ ಬ್ರಾಕೆಟ್ ಕೊಡಬೇಕು, ಅದ್ರೊಳಗಡೆ ನೀವು ವ್ಯಾಲ್ಯೂಸ್ನ ಕೊಡ್ಬೋದು. ಈ ಕೇಸಲ್ಲಿ 10, 20, 30, 40, 50 ಈ ರೀತಿ ಕೊಡ್ತಾ ಇದ್ದೀನಿ. ಓಕೆ, ಅಂಡ್ ಕನ್ಸೋಲ್ ಡಾಟ್ ಲಾಗ್ ಆಫ್ ಎ. ಸೊ ಇದನ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನಮಗೆ ಔಟ್ಪುಟ್ ಬರ್ತಾ ಇದೆಯಾ ಅಂತ. ಸಿ ನೋಡಿ, ನಮಗೆ ಈ ರೀತಿ ಔಟ್ಪುಟ್ ಬರ್ತಾ ಇದೆ 10, 20, 30, 40. ಸೊ ಈಗ ನಾವು ಇದನ್ನೇ ಮಾಡ್ತಾ ಇದೀವಲ್ಲ ನೋಡಿ, ಕಲೆಕ್ಷನ್ ಆಫ್ ಮಲ್ಟಿಪಲ್ ವ್ಯಾಲ್ಯೂಸ್ನ ನಾವು ಒಂದೇ ಒಂದು ವೇರಿಯಬಲ್ ಸ್ಟೋರ್ ಮಾಡ್ತಾ ಇದೀವಿ, ಮತ್ತೆ ನಾವು ಆಕ್ಸೆಸ್ ಮಾಡ್ತಾ ಇದೀವಿ, ರೈಟ್. ಅಂಡ್ ಆಲ್ಸೋ ನೀವು ಅರೇ ಲೆಂತ್ ನ ನೋಡ್ಬೇಕಂದ್ರೆ, ಸೊ ಕನ್ಸೋಲ್ ಡಾಟ್ ಲಾಗ್ ಎ ಡಾಟ್ ಲೆಂತ್. ಸೊ ಈ ಲೆಂತ್ ಕೀವರ್ಡ್ ಇದೆ, ಅದನ್ನ ಕಾಲ್ ಮಾಡಿ ರನ್ ಮಾಡಿ. ಓಕೆ ನೋಡಿ, 5 ಅಂತ ಹೇಳ್ತಾ ಇದೆ. ಸೊ ಲೆಂತ್ 5 ಲೆಂತ್ ಇದೆಯಲ್ವಾ. ಸೊ 10, 20, 30, 40, 50. ಸೊ ಲೆಂತ್ ಕೇಸಲ್ಲಿ 5 ಇಸ್ ವಾಟ್ ಲೆಂತ್ ಆಫ್ ಅನ್ ಅರೇ, ಇದು. ಓಕೆ, ಅಂಡ್ ಇದೇ ರೀತಿ ನೀವು ವ್ಯಾಲ್ಯೂಸ್ ನ ಆಕ್ಸೆಸ್ ಕೂಡ ಮಾಡಬಹುದು. ನೋಡಿ, ಪ್ರತಿ ವ್ಯಾಲ್ಯೂಸ್ ಒಂದು ಇಂಡೆಕ್ಸ್ ವ್ಯಾಲ್ಯೂನ ಆಕ್ಯುಪೈ ಮಾಡುತ್ತೆ, ಇಂಡೆಕ್ಸ್ ನಂಬರ್ ನ ಆಕ್ಯುಪೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 10 ಬಂದು ಇಂಡೆಕ್ಸ್ ನಂಬರ್ 0 ಇಂದ ಶುರು ಆಗುತ್ತೆ. ಓಕೆ, ಫಸ್ಟ್ ವ್ಯಾಲ್ಯೂ ಯಾವ್ದಿದೆ ಅಲ್ಲ, ಅದು ಇಂಡೆಕ್ಸ್ ನಂಬರ್ 0 ಅಲ್ಲಿ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 10 ಗೆ ಇಂಡೆಕ್ಸ್ 0 ಇದೆ, 20 ಗೆ 1, 30 ಗೆ 2, 40 ಗೆ 3, 50 ಗೆ 4. ಸೊ ನಾನು ಪ್ರತಿ ವ್ಯಾಲ್ಯೂಸ್ ಕೂಡ ನಾನು ಇಂಡೆಕ್ಸ್ ನಂಬರ್ ಇಂದ ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎ ಆಫ್ 0 ಅಂತ ಕೊಡ್ತೀನಿ. ಓಕೆ, ನೋಡಿ ಏನು ಔಟ್ಪುಟ್ ಬರುತ್ತೆ ಅಂತ. ಈಗ ನೋಡಿ, ದಿಸ್ ಇಸ್ 5 ಇಸ್ ಲೆಂತ್ ಅಂಡ್ 10 ಇಂಡೆಕ್ಸ್ ಆಫ್ 0 ದಲ್ಲಿ 10 ವ್ಯಾಲ್ಯೂ ಇದೆ, ಸೊ 10 ಅಂತ ಔಟ್ಪುಟ್ ಬರುತ್ತೆ. ಅಂಡ್ ಅದೇ ರೀತಿ ನಾನು ಎ ಆಫ್ 1 ಆಕ್ಸೆಸ್ ಮಾಡಿದ್ರೆ ನನಗೆ 20 ಔಟ್ಪುಟ್ ಬರಬೇಕು. ಇಲ್ಲಿ ನೋಡಿ 20 ಬರ್ತಾ ಇದೆ. ಅದೇ ರೀತಿ ನಾನು ಮಲ್ಟಿಪಲ್ ವ್ಯಾಲ್ಯೂಸ್ ನ ಕೊಡ್ತೀನಿ ಇಲ್ಲಿ, ಎ ಆಫ್ 2, ಎ ಆಫ್ 3, ಎ ಆಫ್ 4. ಓಕೆ, ಸೊ ಎ ಆಫ್ 2 ಗೆ ನಮಗೆ ಔಟ್ಪುಟ್ ಬರುತ್ತೆ 30, ಎ ಆಫ್ 3 ಗೆ ಔಟ್ಪುಟ್ ಬರುತ್ತೆ 40, ಎ ಆಫ್ 4 ಗೆ ಔಟ್ಪುಟ್ ಬರುತ್ತೆ 50. ಓಕೆ, ಅಂಡ್ ಲೆಂತ್ 5 ಇರ್ಬೋದು, ಬಟ್ ಇಂಡೆಕ್ಸ್ 0 ಇಂದ ಶುರು ಆಗೋದ್ರಿಂದ ಸೊ ನಮ್ದು ಇಲ್ಲಿ ಇಂಡೆಕ್ಸ್ ನಂಬರ್ 4 ಗೆ ಎಂಡ್ ಆಗುತ್ತೆ. ಸೊ ಇಂಡೆಕ್ಸ್ ನಂಬರ್ 4 ಅಲ್ಲಿ 50 ಇದೆಲ್ಲ, ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದನ್ನ ನೀವು ರನ್ ಮಾಡಿದ್ರೆ ಸೊ ಈ ರೀತಿ ನೀವು ಔಟ್ಪುಟ್ ನ ನೋಡ್ತೀರಾ, 10, 20, 30, 40, 50 ಈ ರೀತಿ. ಓಕೆ, ಸೊ ದಿಸ್ ಒನ್ ಸ್ಮಾಲ್ ಎಕ್ಸಾಂಪಲ್ ಆಫ್ ಅರೇಸ್. ಅಂಡ್ ಇದರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಇಲ್ಲಿ ಇನ್ನೊಂದು ಹೇಳ್ಬೇಕು ನಾನು, ಇಲ್ಲಿ ನಾವು ಸ್ಟೋರ್ ಮಾಡಿರೋ ವ್ಯಾಲ್ಯೂಸ್ ಎಲ್ಲ ಕಾಮನ್ ಡೇಟಾ ಟೈಪ್ಸ್, ರೈಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಬರೀ ನಂಬರ್ಸ್ ಮಾತ್ರ ಸ್ಟೋರ್ ಮಾಡಿದೀರಾ, ಕರೆಕ್ಟ್ ಅಲ್ವಾ. ಅಂದ್ರೆ ಇದನ್ನ ನಾವೇನಂತ ಹೇಳ್ತೀವಿ, ಹೋಮೋಜಿನಿಯಸ್ ಟೈಪ್ ಆಫ್ ಡೇಟಾ ಅಂತ ಹೇಳ್ತೀವಿ. ಲೆಟ್ ಮಿ ರೈಟ್ ಇಟ್ ಹಿಯರ್. ಹೋಮೋಜಿನಿಯಸ್ ಟೈಪ್ ಆಫ್ ಡೇಟಾ ಅಂದ್ರೆ ಏನು ಅಂದ್ರೆ, ಸ್ಟೋರಿಂಗ್ ಸಿಮಿಲರ್ kind of values, storing similar kind of values or data. Okay, storing similar kind of data, ಇದನ್ನ homogeneous type of data ಅಂತ ಹೇಳ್ತೀವಿ. ಸೊ ನಾವು ಇವಾಗ ಸ್ಟೋರ್ ಮಾಡಿರೋದು ಹೋಮೋಜಿನಿಯಸ್ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡಿದ್ವಿ. ಅದೇ ರೀತಿ ಹೆಟ್ರೋಜಿನಿಯಸ್ ಟೈಪ್ ಆಫ್ ಡೇಟಾನ ಕೂಡ ಸ್ಟೋರ್ ಮಾಡ್ಬೋದಾ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಹೆಟ್ರೋಜಿನಿಯಸ್ ಟೈಪ್ ಆಫ್ ಡೇಟಾ ಅಂದ್ರೆ ಏನು? ಹೆಟ್ರೋಜಿನಿಯಸ್ ಟೈಪ್ ಆಫ್ ಡೇಟಾ ಅಂದ್ರೆ ಸ್ಟೋರಿಂಗ್ ಮಿಕ್ಸ್ಡ್ ಟೈಪ್ ಆಫ್ ಡೇಟಾ, ಇದನ್ನ ನಾವು ಹೆಟ್ರೋಜಿನಿಯಸ್ ಡೇಟಾ ಅಂತ ಹೇಳ್ತೀವಿ, ಹೆಟ್ರೋಜಿನಿಯಸ್ ಟೈಪ್ ಆಫ್ ಡೇಟಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾನೊಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ, ಲೆಟ್ ಬಿ ಈಕ್ವಲ್ ಟು. ಈಗ ನಾನು ಹೆಟ್ರೋಜಿನಿಯಸ್ ಟೈಪ್ ಆಫ್ ಡೇಟಾ ಅಂದ್ರೆ ಮಿಕ್ಸ್ಡ್ ಟೈಪ್ ಆಫ್ ಡೇಟಾ. ಈಗ ನಾನು ನೋಡಿ ಸ್ಟ್ರಿಂಗ್ ನ ಸ್ಟೋರ್ ಮಾಡ್ತೀನಿ, ಲೆಟ್ ಸೇ ಕುಮಾರ್, ಇದೊಂದು ಸ್ಟ್ರಿಂಗ್ ವ್ಯಾಲ್ಯೂ. ಮತ್ತೆ ಬೂಲಿಯನ್ ನಂಬರ್ ಕೂಡ, ಬೂಲಿಯನ್ ವ್ಯಾಲ್ಯೂ ಕೂಡ ಕೊಡ್ತೀನಿ ಇಲ್ಲಿ. ಬೂಲಿಯನ್ ನೀವು ಟ್ರೂ ಕೊಡ್ಬೋದು, ಫಾಲ್ಸ್ ಕೊಡ್ಬೋದು, ರೈಟ್.
ಅಂಡ್ ಅದೇ ರೀತಿ ನಾನು ಇನ್ನೊಂದು ಕೆಲಸ ಮಾಡ್ತೀನಿ ದಾಟ್ ನೋಡಿ ಈ 10 ಇದೆಯಲ್ಲ ಇದನ್ನ ಡೂಪ್ಲಿಕೇಟ್ ಕೂಡ ಕೊಡ್ತೇನೆ. ಓಕೆ ನಾವು ಲೆಟ್ಸ್ ಸೇ 10. ಸೊ ಇದರಿಂದ ನಾವು ಏನು ನೋಡ್ಬೋದು ಅಂದ್ರೆ ಫಸ್ಟ್ ಆಫ್ ಆಲ್ ಹೆಟ್ರೋಜಿನಸ್ ಟೈಪ್ ಆಫ್ ಡೇಟಾ ಆಯಿತು ಅಂದ್ರೆ ಮಿಕ್ಸ್ ಟೈಪ್ ಆಫ್ ಡೇಟಾ. ಅಂಡ್ ಇದರಲ್ಲಿ ಒಂದು ಎಕ್ಸಾಂಪಲ್ ನಾನು ಡೂಪ್ಲಿಕೇಟ್ ವ್ಯಾಲ್ಯೂ ಕೂಡ ನಾನು ಸ್ಟೋರ್ ಮಾಡಿದ್ದೀನಿ ನೋಡಿ 10 ಕೂಡ ಇದೆ 10 ಕೂಡ ಇದೆ. ರೈಟ್ ಎರಡು ಸತಿ ನಾನು 10 ಬರ್ತೀನಿ ಅಂದ್ರೆ ನಾನು ಡೂಪ್ಲಿಕೇಟ್ ವ್ಯಾಲ್ಯೂ ಕೂಡ ಏನೋ ಬರೀಬೋದು ಅಂತ ಚೆಕ್ ಮಾಡ್ತಾ ಇದೀವಿ ಈ ಎಕ್ಸಾಂಪಲ್ ಅಲ್ಲಿ. ಓಕೆ ಇಟ್ಸ್ ಅ ಗುಡ್ ಎಕ್ಸಾಂಪಲ್. ಇವಾಗ ನಾವು ಆಕ್ಸೆಸ್ ಮಾಡೋದನ್ನ ವೇರಿಯಬಲ್ ಬಿ ನ ಸೊ ರನ್ ಮಾಡಿ ಅಂಡ್ ಈಗ ನೀವು ನೋಡ್ತೀರಾ ದಿಸ್ ಇಸ್ ದ ಔಟ್ಪುಟ್. ಓಕೆ ಅಂದರೆ ನೀವು ಹೆಟ್ರೋಜಿನಸ್ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು ಮತ್ತು ಅದರಲ್ಲಿ ನೀವು ಡೂಪ್ಲಿಕೇಟ್ ವ್ಯಾಲ್ಯೂಸ್ನ ಕೂಡ ಸ್ಟೋರ್ ಮಾಡ್ಬೋದು ಆಸ್ ಇಟ್ ಈಸ್ ಅದು ಪ್ರಿಂಟ್ ಆಗುತ್ತೆ. ಓಕೆ ಸೊ ದಟ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ಅರೇಸ್. ಅಂಡ್ ಇದೇ ರೀತಿ ನೀವು ಇಂಡೆಕ್ಸ್ ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡಬೇಕಂದ್ರೆ ಇದೇ ರೀತಿ ನೀವು ಇಂಡೆಕ್ಸ್ ವ್ಯಾಲ್ಯೂಸ್ನ ಕೊಟ್ಟು ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಸೊ ನೀವು 10ನ ಆಕ್ಸೆಸ್ ಮಾಡಬೇಕಂದ್ರೆ ಬಿ ಆಫ್ 0 ಕೊಡಿ. ಕುಮಾರ್ನ ಆಕ್ಸೆಸ್ ಮಾಡಬೇಕಂದ್ರೆ ಬಿ ಆಫ್ 1 ಕೊಡಿ. ದಿಸ್ ಬೂಲಿಯನ್ ವ್ಯಾಲ್ಯೂ ಇದನ್ನ ಆಕ್ಸೆಸ್ ಮಾಡಬೇಕಂದ್ರೆ ಬಿ ಆಫ್ 2 ಅಂತ ಕೊಡಿ. ಇದನ್ನ ಆಕ್ಸೆಸ್ ಮಾಡಬೇಕಂದ್ರೆ ಬಿ ಆಫ್ 3 ಅಂತ ಕೊಡಿ. ದಟ್ಸ್ ಇಟ್. ಓಕೆ ಅಂಡ್ ಲೆಂತ್ನ ಕೂಡ ನೀವು ಆಕ್ಸೆಸ್ ಮಾಡೋದು ಬಿ ಡಾಟ್ ಲೆಂತ್. ಸೊ ಈ ವೇರಿಯಬಲ್ ಇಂದ ನೀವು ಬಿ ಡಾಟ್ ಲೆಂತ್ನ ಕಾಲ್ ಮಾಡಿ ಯು ಕ್ಯಾನ್ ಗೆಟ್ ದ ಲೆಂತ್ ಆಲ್ಸೋ. ಓಕೆ ಸೊ ಇಂಟ್ರೊಡಕ್ಷನ್ ನೋಡಿದೀವಿ ಅರೇಸ್ ಬಗ್ಗೆ. ಈಗ ಅರೇಯಲ್ಲಿ ಒಂದು ಬೇಸಿಕ್ ಕಮಾಂಡ್ಸ್ ಕೂಡ ಇದೆ. ಕಮಾಂಡ್ಸ್ ನಥಿಂಗ್ ಬಟ್ ಮೆಥಡ್ಸ್. ಸೊ ಅದನ್ನ ನೋಡೋಣ ಈಗ. ಓಕೆ ತುಂಬಾ ಮೆಥಡ್ಸ್ ಇದೆ ಬಟ್ ಅದರಲ್ಲಿ ತುಂಬಾ ಕಾಮನ್ ಆಗಿ ಯೂಸ್ ಮಾಡೋ ಮೆಥಡ್ ಅಂದ್ರೆ ಇದು. ಓಕೆ ಪುಷ್ ಅಂತ ಒಂದು ಕಮಾಂಡ್ ಇದೆ. ಕಮಾಂಡ್ ಅಥವಾ ಮೆಥಡ್ ಅಂತ ಹೇಳ್ಬೋದು. ದೆನ್ ಯು ಹ್ಯಾವ್ ಪಾಪ್ ಅಂಡ್ ದೆನ್ ಅನ್ಶಿಫ್ಟ್ ಮತ್ತು ಶಿಫ್ಟ್ ಇದೆ. ಓಕೆ ಸೊ ಪುಷ್ ಏನ್ ಮಾಡುತ್ತೆ ಅಂದ್ರೆ ಆಡ್ ವ್ಯಾಲ್ಯೂಸ್ ಅಟ್ ದಿ ಎಂಡ್ ಆಫ್ ಅನ್ ಅರೇ. ಓಕೆ ಸೊ ನೀವು ಯಾವಾಗಾದ್ರೂ ನೀವು ಒಂದು ವ್ಯಾಲ್ಯೂನ ಅರೇ ಎಂಡಲ್ಲಿ ಆಡ್ ಮಾಡಬೇಕಂದ್ರೆ ಪುಷ್ ಕಮಾಂಡ್ ಯೂಸ್ ಮಾಡ್ಬೋದು. ಪಾಪ್ ಅಂದ್ರೆ ರಿಮೂವ್ ವ್ಯಾಲ್ಯೂ ಫ್ರಮ್ ದಿ ಎಂಡ್ ಆಫ್ ಅನ್ ಅರೇ. ಓಕೆ ಸೊ ನೀವು ಪಾಪ್ ಕಮಾಂಡ್ ಯೂಸ್ ಮಾಡಿದ್ರೆ ಕೊನೆಯಲ್ಲಿರೋ ವ್ಯಾಲ್ಯೂನ ರಿಮೂವ್ ಮಾಡುತ್ತೆ. ಓಕೆ ಮತ್ತೆ ಇನ್ನೊಂದು ಕಮಾಂಡು ಅನ್ಶಿಫ್ಟ್ ಏನ್ ಮಾಡುತ್ತೆ ಅಂದ್ರೆ ಸೊ ಆಡ್ ವ್ಯಾಲ್ಯೂ ಓಕೆ ಅಟ್ ದ ಬಿಗಿನಿಂಗ್ ಆಫ್ ಅನ್ ಅರೇ. ಸೊ ಅರೇ ಸ್ಟಾರ್ಟಿಂಗ್ ಅಲ್ಲಿ ಏನಾದರೂ ವ್ಯಾಲ್ಯೂನ ಆಡ್ ಮಾಡಬೇಕಂದ್ರೆ ಅನ್ಶಿಫ್ಟ್ ಕಮಾಂಡ್ ಯೂಸ್ ಮಾಡ್ಬೋದು. ಅಂಡ್ ಶಿಫ್ಟ್ ಕಮಾಂಡ್ ಏನ್ ಮಾಡ್ತದೆ ರಿಮೂವ್ ವ್ಯಾಲ್ಯೂ ಫ್ರಮ್ ಅಟ್ ದಿ ಬಿಗಿನಿಂಗ್ ಆಫ್ ಅನ್ ಅರೇ. ಓಕೆ ಸೊ ಶಿಫ್ಟ್ ಕಮಾಂಡ್ ಏನ್ ಮಾಡುತ್ತೆ ನೀವು ಒಂದು ಅರೇ ಇದ್ರೆ ಸೊ ಆ ಅರೇದಲ್ಲಿ ಮೊದಲು ವ್ಯಾಲ್ಯೂನ ನೀವು ರಿಮೂವ್ ಮಾಡಬೇಕಂದ್ರೆ ನೀವು ಶಿಫ್ಟ್ ಕಮಾಂಡ್ನ ಯೂಸ್ ಮಾಡ್ಬೋದು. ಓಕೆ ಸೊ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಲೆಟ್ ಎ ಈಕ್ವಲ್ ಟು ಲೆಟ್ ಮೀ ಗಿವ್ ಸಮ್ ನಂಬರ್ಸ್ 10 20 30 40 50 60 ಈ ರೀತಿ ನಂಬರ್ಸ್ ಕೊಟ್ಟಿದ್ದೀನಿ ನೋಡಿ. ನಾವು ಈ ರೀತಿ ವ್ಯಾಲ್ಯೂಸ್ನ ಕೊಟ್ಟಿದ್ದೀವಿ. ಈಗ ನಾನು ವೇರಿಯಬಲ್ ಎ ಇಂದ ಒಂದು ಪುಷ್ ಕಮಾಂಡ್ನ ಕಾಲ್ ಮಾಡ್ತೀನಿ. ಪುಷ್ ಕಮಾಂಡ್ ಒಳಗೆ 70 ಅಂತ ವ್ಯಾಲ್ಯೂ ಕೊಡ್ತೀನಿ. ಓಕೆ ಮತ್ತೆ ನಾನು ವ್ಯಾಲ್ಯೂ ಆಕ್ಸೆಸ್ ಮತ್ತೆ ನಾನು ವೇರಿಯಬಲ್ ಏನ ಆಕ್ಸೆಸ್ ಮಾಡ್ತೀನಿ. ಈಗ ನೋಡೋಣ. ನೋಡಿ ಈ ರೀತಿ 70 ಕೂಡ ಅಪ್ಡೇಟ್ ಆಗಿದೆ. ಸೊ ಅರೇ ಅಲ್ಲಿ 60 ಆದ್ಮೇಲೆ 70 ಕೂಡ ಬಂದಿದೆ ಅಂದ್ರೆ ವ್ಯಾಲ್ಯೂ ಅಪ್ಡೇಟ್ ಆಗಿದೆ. ಓಕೆ ಸೊ ಅದೇ ರೀತಿ ಓಕೆ ಇವಾಗ ನಾವು ಪುಷ್ ಮಾಡಿದ್ವಿ, ಒಂದು ವ್ಯಾಲ್ಯೂನ ಆಡ್ ಮಾಡಿದ್ವಿ ಲಾಸ್ಟ್. ಅದೇ ರೀತಿ ನಾವು ವ್ಯಾಲ್ಯೂನ ರಿಮೂವ್ ಮಾಡ್ಬೇಕಂದ್ರೆ ಓಕೆ ಇದನ್ನ ಕಮೆಂಟ್ ಮಾಡ್ತೀನಿ ಇವಾಗ. ಅದೇ ರೀತಿ ವ್ಯಾಲ್ಯೂನ ರಿಮೂವ್ ಮಾಡ್ಬೇಕಂದ್ರೆ ಕೊನೆಯಿಂದ ಸೊ ಪಾಪ್ ಕಮಾಂಡ್ ಯೂಸ್ ಮಾಡ್ತೀನಿ. ಪಾಪ್ ಅಂಡ್ ಈಗ ಅರೇನ ಆಕ್ಸೆಸ್ ಮಾಡಿ. ಓಕೆ ನೋಡಿ 50 ವರೆಗೂ ನೀವು ವ್ಯಾಲ್ಯೂಸ್ ನೋಡ್ಬೋದು. 10 20 30 40 50. ಓಕೆ ಸೊ 50 ಆದ್ಮೇಲೆ ಯಾವ ವ್ಯಾಲ್ಯೂಸ್ ಇಲ್ಲ. ಓಕೆ ಬಿಕಾಸ್ ಲಾಸ್ಟ್ ವ್ಯಾಲ್ಯೂನ ರಿಮೂವ್ ಮಾಡಿದೆ. ಅಂಡ್ ಪಾಪ್ ಕಮಾಂಡ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ವ್ಯಾಲ್ಯೂಸ್ ಕೂಡ ಅವಶ್ಯಕತೆ ಇಲ್ಲ. ಸೊ ನೀವು ಜಸ್ಟ್ ಪಾಪ್ ಕಮಾಂಡ್ ಮೆನ್ಷನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಲಾಸ್ಟ್ ವ್ಯಾಲ್ಯೂನ ಡಿಲೀಟ್ ಮಾಡುತ್ತೆ. ಓಕೆ ಸೊ ಪಾಪ್ ಕಮಾಂಡ್ ನೋಡಿದ್ವಿ. ಈಗ ಮತ್ತೆ ನಾವು ಅನ್ಶಿಫ್ಟ್ ಕಮಾಂಡ್ ನೋಡೋಣ. ಎ ಡಾಟ್ ಅನ್ಶಿಫ್ಟ್ ಅಂದ್ರೆ
ಎ ಡಾಟ್ ಅನ್ಶಿಫ್ಟ್. ಅನ್ಶಿಫ್ಟ್ ಅಂದರೆ ನೀವು ಇಲ್ಲಿ ಏನಾದರೂ ಹೊಸ ವ್ಯಾಲ್ಯೂ ಆ್ಯಡ್ ಮಾಡಬೇಕು 10ಕ್ಕಿಂತ ಮುಂಚೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಒಂದು 5 ಅಂತ ಕೊಡ್ತೀನಿ ಇಲ್ಲಿ. ಓಕೆ, ಸೊ ಈ ವ್ಯಾಲ್ಯೂ ಏನು ಮಾಡುತ್ತೆ, 10ಕ್ಕಿಂತ ಮುಂಚೆ ಆ್ಯಡ್ ಮಾಡುತ್ತೆ. ಇವಾಗ ನಾನು ವೇರಿಯಬಲ್ ಏನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಅಬ್ಸರ್ವ್ ಮಾಡಿ 10ಕ್ಕಿಂತ ಮುಂಚೆ 5 ಕೂಡ ಆ್ಯಡ್ ಆಗಿದೆ, 5 ಆ್ಯಡ್ ಆಗಿದೆ ನೋಡಿ ಇಲ್ಲಿ, 5 10 20 30 40 ಲೈಕ್ ದಿಸ್, ರೈಟ್. ಸೊ 10ಕ್ಕಿಂತ ಮುಂಚೆ 5 ಆ್ಯಡ್ ಆಗಿದೆ, ಅದಕ್ಕೋಸ್ಕರ ನಾವು ಅನ್ಶಿಫ್ಟ್ ಕಮಾಂಡ್ ಯೂಸ್ ಮಾಡಿದ್ರಿ. ಓಕೆ, ಅದೇ ರೀತಿ ನಾವು ಈಗ ಶಿಫ್ಟ್ ಕಮಾಂಡ್ ಯೂಸ್ ಮಾಡೋಣ. ಸೊ ಶಿಫ್ಟ್ ಕಮಾಂಡ್ ಏನು ಮಾಡುತ್ತೆ, ಸೊ ಸ್ಟಾರ್ಟಿಂಗಲ್ಲಿ ಇರೋ ವ್ಯಾಲ್ಯೂನ ರಿಮೂವ್ ಮಾಡುತ್ತೆ. ಇ ಡಾಟ್ ಶಿಫ್ಟ್ ಆ್ಯಂಡ್ ನಾವು ಟ್ರೈ ಟು ಆಕ್ಸೆಸ್ ವೇರಿಯಬಲ್ ಎ. ಓಕೆ, ಈಗ ರನ್ ಮಾಡಿ. ಶಿಫ್ಟ್ ಏನು ಮಾಡುತ್ತೆ ಅಂದರೆ ಇವಾಗ ವ್ಯಾಲ್ಯೂ ಯಾವುದಿದೆ 10 ಇದೆ ಅಲ್ವಾ, ಅದನ್ನ ರಿಮೂವ್ ಮಾಡುತ್ತೆ ನೋಡಿ. ಓಕೆ ನೋಡಿ, 10 ರಿಮೂವ್ ಆಗಿದೆ, 20 30 40 50 60 ಮಾತ್ರ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ 4 ಕಮೆಂಟ್ ಬಂದು ಅರೆಯಲ್ಲಿರೋ ತುಂಬ ಬೇಸಿಕ್ ಕಮೆಂಟ್ಸ್ ಅಥವಾ ಮೆಥಡ್ಸ್ ಅಂತ ಹೇಳಿ. ಓಕೆ, ಸೊ ಈ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.